ಓಂ ಶಾಂತಿ. ಇಂದಿನ ದಿನಾಂಕ 16/2/2025. ಪ್ರಾರ್ಥ ಮುರಳಿ ಅವ್ಯಕ್ತ ಬಾಪ್ದಾದ ರಿವೈಸ್ 2/2/2004 ಮಧುಬನ. ಪೂರ್ವಜ ಮತ್ತು ಪೂಜ್ಯರ ಸ್ವಮಾನದಲ್ಲಿದ್ದು ವಿಶ್ವದ ಪ್ರತಿಯೊಂದು ಆತ್ಮನ ಪಾಲನೆ ಮಾಡಿ ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ಪಡೆಯಿರಿ. ಇಂದು ಎಲ್ಲ ಕಡೆಯ ಸರ್ವಶ್ರೇಷ್ಠ ಮಕ್ಕಳನ್ನು ನೋಡುತ್ತಿದ್ದರು. ಪ್ರತಿಯೊಬ್ಬ ಮಗುವು ಪೂರ್ವಜರೂ ಆಗಿದ್ದಾರೆ ಮತ್ತು ಪೂಜ್ಯರೂ ಆಗಿದ್ದಾರೆ. ಆದ್ದರಿಂದ ಈ ಕಲ್ಪವೃಕ್ಷಕ್ಕೆ ತಾವೆಲ್ಲರೂ ಬೇರುಗಳಾಗಿದ್ದೀರಿ, ಬುಡವೂ ಆಗಿದ್ದೀರಿ. ಬುಡದ ಸಂಬಂಧ ಸ್ವತಃವಾಗಿಯೇ ಇಡೀ ವೃಕ್ಷದ ರೆಂಬೆ ಕೊಂಬೆಗಳೊಂದಿಗೆ ಎಲೆಗಳೊಂದಿಗೆ ಇರುತ್ತದೆ. ಅಂದಾಗ ಎಲ್ಲರೂ ತಮ್ಮನ್ನು ಇಂತಹ ಶ್ರೇಷ್ಠ ಆತ್ಮ, ಇಡೀ ವೃಕ್ಷದ ಪೂರ್ವಜ ಆತ್ಮನೆಂದು ತಿಳಿಯುತ್ತೀರಾ? ಹೇಗೆ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಪಿತಾಮಹ ಎಂದು ಹೇಳಲಾಗುತ್ತದೆ, ಅವರ ಜೊತೆಗಾರರಾದ ತಾವು ಸಹ ಮಾಸ್ಟರ್ ಗ್ರ್ಯಾಂಡ್ ಫಾದರ್ ಆಗಿದ್ದೀರಿ. ಮಾಸ್ಟರ್ ಪಿತಾಮಹ ಪೂರ್ವಜ ಆತ್ಮಗಳಿಗೆ ಎಷ್ಟೊಂದು ಸ್ವಮಾನಗಳಿವೆ. ಅದರ ನಶೆಯಲ್ಲಿರುತ್ತೀರಾ? ಇಡೀ ವಿಶ್ವದ ಆತ್ಮಗಳೊಂದಿಗೆ ಯಾವುದೇ ಧರ್ಮಾತ್ಮರಿರಬಹುದು, ಆದರೆ ಸರ್ವ ಆತ್ಮಗಳಿಗೆ ತಾವು ವೃಕ್ಷದ ಬುಡದ ರೂಪದಲ್ಲಿ ಆಧಾರ ಮೂರ್ತಿಗಳು ಪೂರ್ವಜರಾಗಿದ್ದೀರಿ. ಆದ್ದರಿಂದಲೇ ಪೂರ್ವಜರಾಗಿರುವ ಕಾರಣ ಪೂಜ್ಯರೂ ಆಗಿದ್ದೀರಿ. ಪೂರ್ವಜರ ಮುಖಾಂತರ ಪ್ರತಿ ಆತ್ಮಗಳಿಗೆ ಸಕಾಶವೂ ಸಹಜವಾಗಿ ಸಿಗುತ್ತಿರುತ್ತದೆ. ವೃಕ್ಷವನ್ನು ನೋಡಿ, ಬುಡದ ಮೂಲಕ, ಬೇರುಗಳ ಮೂಲಕ ಕೊನೆಯ ಎಲೆಗಳವರೆಗೂ ಸಕಾಶವು ಸಿಗುತ್ತಿರುತ್ತದೆ. ಅಂದ ಮೇಲೆ ಪೂರ್ವಜರ ಕಾರ್ಯವು ಏನಾಗಿರುತ್ತದೆ? ಸರ್ವರ ಪಾಲನೆ ಮಾಡುವುದೇ ಪೂರ್ವಜರ ಕಾರ್ಯವಾಗಿದೆ, ಅರ್ಥಾತ್ ಕರ್ತವ್ಯವಾಗಿದೆ. ಲೌಕಿಕದಲ್ಲಿಯೂ ಸಹ ನೋಡಿ, ಪೂರ್ವಜರ ಮುಖಾಂತರವೇ ಶಾರೀರಿಕ ಶಕ್ತಿಯ ಪಾಲನೆಯೇ ಆಗಿರಬಹುದು. ಸ್ಥೂಲ ಭೋಜನದ ಮೂಲಕ ಹಾಗೂ ವಿದ್ಯೆಯ ಮೂಲಕ ಶಕ್ತಿಯನ್ನು ತುಂಬುವ ಪಾಲನೆಯಾಗುತ್ತದೆ. ಅಂದಾಗ ತಾವು ಪೂರ್ವಜ ಆತ್ಮಗಳ ಪಾಲನೆ ಸರ್ವ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವಂತಹ ಶಕ್ತಿಗಳಿಂದ ಪಾಲನೆ ಮಾಡಬೇಕು. ಈಗಿನ ಸಮಯದಾನುಸಾರ ಸರ್ವ ಆತ್ಮಗಳಿಗೆ ಶಕ್ತಿಗಳ ಮೂಲಕ ಪಾಲನೆಯ ಅವಶ್ಯಕತೆ ಇದೆ. ತಮಗೂ ಗೊತ್ತಿದೆ, ಇತ್ತೀಚಿನ ಆತ್ಮಗಳಲ್ಲಿ ಅಶಾಂತಿ ಮತ್ತು ದುಃಖದ ಅಲೆಯು ಆವರಿಸಿದೆ. ಅಂದ ಮೇಲೆ ತಾವು ಪೂರ್ವಜ ಮತ್ತು ಪೂಜ್ಯ ಆತ್ಮಗಳಿಗೆ ತಮ್ಮ ವಂಶಾವಳಿಯ ಬಗ್ಗೆ ದಯೆ ಬರುತ್ತದೆಯೇ? ಹೇಗೆ? ಯಾವಾಗಲಾದರೂ ಯಾವುದೇ ವಿಶೇಷ ಅಶಾಂತಿ ವಾಯುಮಂಡಲವಿದ್ದಾಗ ವಿಶೇಷ ರೂಪದಿಂದ ಮಿಲಿಟರಿ ಅಥವಾ ಪೊಲೀಸರು ಜಾಗೃತರಾಗಿ ಬಿಡುತ್ತಾರೆ. ಹಾಗೆಯೇ ಈಗಿನ ವಾತಾವರಣದಲ್ಲಿ ತಾವು ಪೂರ್ವಜರೂ ಸಹ ವಿಶೇಷ ಸೇವಾರ್ಥವಾಗಿ ಸ್ವಯಂವನ್ನು ನಿಮಿತ್ತರೆಂದು ತಿಳಿಯುತ್ತೀರಿ. ನಾವು ಇಡೀ ವಿಶ್ವದ ಆತ್ಮಗಳಿಗೆ ನಿಮಿತ್ತರಾಗಿದ್ದೇವೆ. ಈ ಸ್ಮೃತಿ ಇರುತ್ತದೆಯೇ? ಇಡೀ ವಿಶ್ವದ ಆತ್ಮಗಳಿಗೆ ಈಗ ತಮ್ಮ ಸಕಾಶದ ಅವಶ್ಯಕತೆ ಇದೆ. ಇಂತಹ ಬೇಅದ್ದಿನ ವಿಶ್ವದ ಪೂರ್ವಜ ಆತ್ಮರೆಂದು ತಮ್ಮನ್ನು ಅನುಭವ ಮಾಡುತ್ತೀರಾ? ವಿಶ್ವ ಸೇವೆಯು ನೆನಪಿಗೆ ಬರುತ್ತದೆಯೋ ಅಥವಾ ತಮ್ಮ ಸೇವಾ ಕೇಂದ್ರದ ಸೇವೆಯು ನೆನಪಿಗೆ ಬರುತ್ತದೆಯೋ? ಇಂದು ಆತ್ಮಗಳು ತಾವು ಪೂಜ್ಯಾತ್ಮರನ್ನು ಕರೆಯುತ್ತಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಿನ್ನ ಭಿನ್ನ ದೇವಿಯರನ್ನು ಬನ್ನಿ, ಕ್ಷಮೆ ಮಾಡಿ, ಕೃಪೆ ಮಾಡಿ ಎಂದು ಕರೆಯುತ್ತಿದ್ದಾರೆ. ಅಂದಾಗ ಭಕ್ತರ ಈ ಶಬ್ದವು ಕೇಳಿಸುತ್ತಿದೆಯೋ ಅಥವಾ ಇಲ್ಲವೇ? ಯಾವುದೇ ಧರ್ಮಾತ್ಮರಿರಬಹುದು. ಯಾವಾಗ ಅವರೊಂದಿಗೆ ಮಿಲನ ಮಾಡುತ್ತೀರಿ, ಆಗ ತಮ್ಮನ್ನು ಸರ್ವ ಆತ್ಮಗಳಿಗೆ ಪೂರ್ವಜರೆಂದು ತಿಳಿದು ಮಿಲನ ಮಾಡುತ್ತೀರಾ? ಇಂತಹ ಅನುಭವವಾಗುತ್ತದೆಯೇ? ಇವರೂ ಸಹ ನಾವು ಪೂರ್ವಜರ ರೆಂಬೆ ಕೊಂಬೆಗಳಿದ್ದಾರೆ. ತಾವು ಇವರಿಗೂ ಸಹ ಸಕಾಶ ಕೊಡುವವರಾಗಿದ್ದೀರಿ. ತಮ್ಮ ಕಲ್ಪವೃಕ್ಷದ ಚಿತ್ರವನ್ನು ಸನ್ಮುಖದಲ್ಲಿ ತನ್ನಿ, ತಮ್ಮನ್ನು ನೋಡಿಕೊಳ್ಳಿ. ತಮ್ಮ ಸ್ಥಾನವೆಲ್ಲಿದೆ? ಬುಡದಲ್ಲಿಯೋ
ತಾವಿದ್ದೀರಿ, ಕಾಂಡವೂ ತಾವೇ ಆಗಿದ್ದೀರಿ. ಜೊತೆಗೆ ಪರಮಧಾಮದಲ್ಲಿಯೂ ನೋಡಿ, ತಾವು ಪೂರ್ವಜ ಆತ್ಮನ ಸ್ಥಾನವು ತಂದೆಯ ಜೊತೆ ಸಮೀಪದ್ದಾಗಿದೆ. ಇದು ಗೊತ್ತಿದೆಯಲ್ಲವೇ? ಇದೇ ನಶೆಯಿಂದ ಯಾವುದೇ ಆತ್ಮನೊಂದಿಗೆ ಮಿಲನ ಮಾಡುತ್ತೀರೆಂದರೆ ಪ್ರತಿಯೊಂದು ಧರ್ಮದ ಆತ್ಮಗಳು ತಮ್ಮನ್ನು ಇವರು ನಮ್ಮವರು, ನನ್ನವರು ಎಂಬ ದೃಷ್ಟಿಯಿಂದ ನೋಡುತ್ತಾರೆ. ಒಂದು ವೇಳೆ ಆ ಪೂರ್ವಜರ ನಶೆಯಿಂದ, ಸ್ಮೃತಿಯಿಂದ, ವೃತ್ತಿಯಿಂದ, ದೃಷ್ಟಿಯಿಂದ ಮಿಲನ ಮಾಡುತ್ತೀರೆಂದರೆ ಅವರಿಗೂ ಸಹ ನನ್ನವರೆಂಬ ಅನುಭವವಾಗುತ್ತದೆ. ಏಕೆಂದರೆ ತಾವು ಸರ್ವರಿಗೆ ಪೂಜ್ಯರಾಗಿದ್ದೀರಿ, ಎಲ್ಲರವರಾಗಿದ್ದೀರಿ. ಇಂತಹ ಸ್ಮೃತಿಯಿಂದ ಸೇವೆ ಮಾಡಿದಾಗ ಪ್ರತಿಯೊಂದು ಆತ್ಮವು ಇವರು ನಮ್ಮದೇ ಪೂರ್ವಜರು ಅಥವಾ ಇಷ್ಟ ದೇವತೆಗಳು ಪುನಃ ನಮಗೆ ಸಿಕ್ಕಿಬಿಟ್ಟರೆಂದು ಅನುಭವ ಮಾಡುತ್ತಾರೆ. ಮತ್ತೆ ತಮ್ಮ ಪೂಜ್ಯ ಸ್ಥಿತಿಯನ್ನು ನೋಡಿ ಎಷ್ಟು ದೊಡ್ಡ ಪೂಜೆಯಾಗುತ್ತದೆ. ಯಾವುದೇ ಧರ್ಮಾತ್ಮ ಮಹಾತ್ಮರಿಗೆ ತಾವು ದೇವಿ ದೇವತೆಗಳ ಸಮಾನ ವಿಧಿಪೂರ್ವಕ ಪೂಜೆಯಾಗುವುದಿಲ್ಲ. ಪೂಜ್ಯರಾಗುತ್ತಾರೆ, ಆದರೆ ನಿಮ್ಮ ಹಾಗೆ ವಿಧಿಪೂರ್ವಕ ಪೂಜೆಯು ನಡೆಯುವುದಿಲ್ಲ. ಗಾಯನವನ್ನು ನೋಡಿ ಎಷ್ಟೊಂದು ವಿಧಿಪೂರ್ವಕವಾಗಿ ಕೀರ್ತನೆ ಮಾಡುತ್ತಾರೆ, ಆರತಿ ಮಾಡುತ್ತಾರೆ. ಇಂತಹ ಪೂಜ್ಯರು ತಾವು ಪೂರ್ವಜರೇ ಆಗುತ್ತೀರಿ ಅಂದಾಗ ತಮ್ಮನ್ನು ಈ ರೀತಿ ತಿಳಿಯುತ್ತೀರಾ? ಇಂತಹ ನಶೆ ಇದೆಯೇ? ನಶೆ ಇದೆಯೇ? ನಾವು ಪೂರ್ವಜ ಆತ್ಮರೆಂದು ಯಾರು ತಿಳಿಯುತ್ತೀರೋ ಈ ನಶೆ ಇರುತ್ತದೆಯೇ? ಯಾರಿಗೆ ಈ ಸ್ಮೃತಿ ಇರುತ್ತದೆಯೋ ಅವರು ಕೈಯನ್ನೆತ್ತಿ. ಇರುತ್ತದೆಯೇ? ಒಳ್ಳೆಯದು. ಯಾರಿಗಿರುತ್ತದೆಯೋ ಅವರು ಕೈ ಎತ್ತಿದ್ದೀರಾ? ಬಹಳ ಒಳ್ಳೆಯದು. ಈಗ ಇನ್ನೊಂದು ಪ್ರಶ್ನೆಯು ಯಾವುದಾಗಿರುತ್ತದೆ? ಸದಾ ಇರುತ್ತದೆಯೇ? ಸದಾ ಇರುತ್ತದೆಯೇ? ಬಾಪ್ತಾದ ಎಲ್ಲ ಮಕ್ಕಳನ್ನು ಪ್ರತಿಯೊಂದು ಪ್ರಾಪ್ತಿಯಲ್ಲಿ ಅವಿನಾಶಿಯನ್ನಾಗಿ ನೋಡಲು ಬಯಸುತ್ತಾರೆ. ಒಮ್ಮೊಮ್ಮೆ ಅಲ್ಲ. ಏಕೆ? ಉತ್ತರವನ್ನಂತೂ ಬಹಳ ಚತುರತೆಯಿಂದ ಕೊಡುತ್ತಾರೆ. ಏನು ಹೇಳುತ್ತಾರೆ? ಇರುವುದಂತೂ ಇರುತ್ತೇವೆ, ಒಳ್ಳೆಯದು, ಇರುತ್ತಾರೆ. ಸ್ವಲ್ಪ ಸಮಯದ ನಂತರ ಅದು ಕೆಲವೊಮ್ಮೆ ಇರುತ್ತದೆ ಎಂದು ಹೇಳುತ್ತಾರೆ. ನೋಡಿ, ತಂದೆಯೂ ಅವಿನಾಶಿ, ತಾವು ಆತ್ಮಗಳು ಅವಿನಾಶಿಯಾಗಿದ್ದೀರಲ್ಲವೇ? ಪ್ರಾಪ್ತಿಗಳು ಅವಿನಾಶಿ, ಜ್ಞಾನವೂ ಅವಿನಾಶಿ. ತಂದೆಯ ಮೂಲಕ ಅವಿನಾಶಿ ಜ್ಞಾನವಾಗಿದೆ ಅಂದಾಗ ಧಾರಣೆಯು ಏನಿರಬೇಕೋ ಅವಿನಾಶಿಯಾಗಿರಬೇಕಾ? ಅಥವಾ ಕೆಲವೊಮ್ಮೆ ಮಾತ್ರವೋ? ಬಾಪ್ತಾದ ಈಗ ಎಲ್ಲ ಮಕ್ಕಳನ್ನು ಸಮಯದ ಪರಿಸ್ಥಿತಿಗಳನುಸಾರ ಬೇಹದ್ದಿನ ಸೇವೆಯಲ್ಲಿ ಸದಾ ತತ್ಪರರಾಗಿರುವುದನ್ನು ನೋಡಲು ಬಯಸುತ್ತಾರೆ. ಏಕೆಂದರೆ ಸೇವೆಯಲ್ಲಿ ತತ್ಪರರಾಗಿರುವ ಕಾರಣ ಅನೇಕ ಪ್ರಕಾರದ ಏರುಪೇರುಗಳಿಂದ ಪಾರಾಗಿ ಬಿಡುತ್ತೀರಿ. ಆದರೆ ಯಾವಾಗ ಸೇವೆ ಮಾಡುತ್ತೀರಿ, ಯೋಜನೆ ರೂಪಿಸುತ್ತೀರಿ ಮತ್ತು ಯೋಜನೆಯ ಅನುಸಾರ ಅದರ ಪ್ರಯೋಗದಲ್ಲಿ ಬರುತ್ತೀರಿ, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಆದರೆ ಬಾಪ್ತಾದ ಏನು ಬಯಸುತ್ತಾರೆಂದರೆ ಒಂದು ಸಮಯದಲ್ಲಿ 3 ಸೇವೆಗಳು ಒಟ್ಟಿಗೆ ಇರಲಿ. ವಾಚಾ ಅಷ್ಟೇ ಅಲ್ಲ, ಮನಸಾ ಸೇವೆ. ವಾಚಾ ಮತ್ತು ಕರ್ಮಣ ಅರ್ಥಾತ್ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಸೇವೆಯಾಗಲಿ. ಸೇವಾ ಭಾವ, ಸೇವೆಯ ಭಾವನೆ ಇರಲಿ. ಈ ಸಮಯದಲ್ಲಿ ವಾಚಾ ಸೇವೆಯ ಪರ್ಸೆಂಟೇಜ್ ಹೆಚ್ಚಿಗೆ ಇದೆ, ಮನಸಾ ಸೇವೆ ಇದೆ. ಆದರೆ ವಾಚಾದ ಪರ್ಸೆಂಟೇಜ್ ಹೆಚ್ಚಿನದಾಗಿದೆ. ಒಂದೇ ಸಮಯದಲ್ಲಿ 3 ಸೇವೆಗಳು ಜೊತೆಯಲ್ಲಿ ಆಗುವುದರಿಂದ ಸೇವೆಯಲ್ಲಿ ಸಫಲತೆಯು ಇನ್ನೂ ಹೆಚ್ಚಿನದಾಗುವುದು. ಬಾಪ್ತಾದ ಸಮಾಚಾರವನ್ನು ಕೇಳಿದರು. ಈ ಗ್ರೂಪಿನಲ್ಲಿಯೂ ಭಿನ್ನ ವರ್ಗದವರು ಬಂದಿದ್ದಾರೆ ಮತ್ತು ಸೇವೆಯ ಒಳ್ಳೆಯ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ. ಆದರೆ 3 ಸೇವೆಗಳು ಒಟ್ಟಿಗೆ ನಡೆಯುವುದರಿಂದ ಸೇವೆಯ ವೇಗವು ಇನ್ನಷ್ಟು ವೃದ್ಧಿಯನ್ನು ಹೊಂದುವುದು. ಎಲ್ಲ ಕಡೆಯಿಂದ ಮಕ್ಕಳು ಬಂದು ತಲುಪಿದ್ದೀರಿ. ಇದನ್ನು ನೋಡಿ ಬಾಪ್ತಾದರವರಿಗೂ ಖುಷಿಯಾಗುತ್ತದೆ. ಹೊಸ ಮಕ್ಕಳು ಉಮಂಗ ಉತ್ಸಾಹದಿಂದ ಬಂದು ತಲುಪುತ್ತೀರಿ. ಈಗ ಬಾಪ್ತಾದ ಎಲ್ಲ ಮಕ್ಕಳನ್ನು ಸದಾ ನಿರ್ವಿಘ್ನ ಸ್ಥಿತಿಯಲ್ಲಿ ನೋಡಲು ಬಯಸುತ್ತಾರೆ. ಏಕೆ? ಯಾವಾಗ ತಾವು ನಿಮಿತ್ತರಾಗಿರುವವರು ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರೋ
ಆಗ ವಿಶ್ವದ ಆತ್ಮಗಳನ್ನು ಸರ್ವ ಸಮಸ್ಯೆಗಳಿಂದ ನಿರ್ವಿಘ್ನರನ್ನಾಗಿ ಮಾಡಲು ಸಾಧ್ಯ. ಇದಕ್ಕಾಗಿ ವಿಶೇಷವಾಗಿ 2 ಮಾತುಗಳನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಮಾಡಿಯೂ ಮಾಡುತ್ತೀರಿ, ಆದರೆ ಮತ್ತಷ್ಟು ಅಂಡರ್ಲೈನ್ ಮಾಡಿಕೊಳ್ಳಿ. ಮೊದಲನೆಯದಾಗಿ, ಪ್ರತಿಯೊಂದು ಆತ್ಮವನ್ನು ತಮ್ಮ ಆತ್ಮಿಕ ದೃಷ್ಟಿಯಿಂದ ನೋಡಿ. ಆತ್ಮನ ನಿಜ ಸಂಸ್ಕಾರದಲ್ಲಿ ನೋಡಿ. ಬಲೆ ಎಂತಹ ಸಂಸ್ಕಾರದ ಆತ್ಮವೇ ಆಗಿರಬಹುದು. ಆದರೆ ಪ್ರತಿಯೊಂದು ಆತ್ಮಗಳ ಪ್ರತಿ ತಮ್ಮ ಶುಭ ಭಾವನೆ, ಶುಭ ಕಾಮನೆ, ಪರಿವರ್ತನೆಯ ಶ್ರೇಷ್ಠ ಭಾವನೆಯು ಅವರ ಸಂಸ್ಕಾರವನ್ನು ಸ್ವಲ್ಪ ಸಮಯಕ್ಕಾಗಿ ಪರಿವರ್ತನೆ ಮಾಡುತ್ತದೆ. ಆತ್ಮಿಕ ಭಾವವನ್ನು ಇಮರ್ಜ್ ಮಾಡಿಕೊಳ್ಳಿ. ಹೇಗೆ ಆದಿಯಲ್ಲಿ ನೋಡಿದ್ದೀರಿ, ಸಂಘಟನೆಯಲ್ಲಿರುತ್ತಾ ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ, ಆತ್ಮನೊಂದಿಗೆ ಮಿಲನ ಮಾಡುತ್ತಿದ್ದೇವೆ, ಮಾತನಾಡುತ್ತಿದ್ದೇವೆ ಎಂಬ ದೃಷ್ಟಿಯಿಂದ ತಳಪಾಯವು ಎಷ್ಟೊಂದು ಶಕ್ತಿಶಾಲಿಯಾಗಿ ಬಿಟ್ಟಿತು. ಈಗ ಸೇವೆಯ ವಿಸ್ತಾರದಲ್ಲಿ, ಸೇವೆಯ ವಿಸ್ತಾರದ ಸಂಬಂಧದಲ್ಲಿ ಆತ್ಮಿಕ ಭಾವದಿಂದ ನಡೆಯುವುದು, ಮಾತನಾಡುವುದು, ಸಂಪರ್ಕದಲ್ಲಿ ಬರುವುದು ವಿಸ್ಮೃತಿಯಾಗಿ ಬಿಟ್ಟಿದೆ. ಸಮಾಪ್ತಿಯಾಗಿಲ್ಲ, ಆದರೆ ಕೇವಲ ವಿಸ್ಮೃತಿಯಾಗಿದೆ. ಆತ್ಮಿಕ ಸ್ವಮಾನ ಆತ್ಮಕ್ಕೆ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಏಕೆಂದರೆ ತಾವೆಲ್ಲರೂ ಯಾರು ಬಂದು ಒಟ್ಟಿಗೆ ಸೇರಿದ್ದೀರಿ, ಅದೇ ಕಲ್ಪದ ಹಿಂದಿನ ದೇವಾತ್ಮರು, ಬ್ರಾಹ್ಮಣ ಆತ್ಮರು ಬಂದು ಸೇರಿದ್ದೀರಿ. ಬ್ರಾಹ್ಮಣ ಆತ್ಮನ ರೂಪದಲ್ಲಿ ಎಲ್ಲರೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ದೇವಾತ್ಮಗಳ ಲೆಕ್ಕದಲ್ಲಿಯೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ಅದೇ ಸ್ವರೂಪದಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿ. ಪ್ರತಿ ಸಮಯ ಪರಿಶೀಲನೆ ಮಾಡಿಕೊಳ್ಳಿ. ನಾನು ದೇವಾತ್ಮ, ಬ್ರಾಹ್ಮಣ ಆತ್ಮನ ಶ್ರೇಷ್ಠ ಕರ್ತವ್ಯ, ಶ್ರೇಷ್ಠ ಸೇವೆ ಏನಾಗಿದೆ? ಆಶೀರ್ವಾದಗಳನ್ನು ಕೊಡುವುದು ಮತ್ತು ಆಶೀರ್ವಾದಗಳನ್ನು ಪಡೆಯುವುದು. ತಮ್ಮ ಜಡಚಿತ್ರಗಳು ಯಾವ ಸೇವೆ ಮಾಡುತ್ತದೆ? ಎಂತಹ ಆತ್ಮನೇ ಇರಲಿ, ಆದರೆ ಆಶೀರ್ವಾದಗಳನ್ನು ಪಡೆಯಲು ಹೋಗುತ್ತಾರೆ, ಆಶೀರ್ವಾದಗಳನ್ನು ಪಡೆದುಕೊಂಡೇ ಬರುತ್ತಾರೆ. ಯಾರೇ ಆಗಿರಲಿ, ಒಂದು ವೇಳೆ ಪುರುಷಾರ್ಥದಲ್ಲಿ ಪರಿಶ್ರಮವೆಂದು ತಿಳಿಯುತ್ತಾರೆಂದರೆ ಅದಕ್ಕಾಗಿ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವೇನೆಂದರೆ ಇಡೀ ದಿನದಲ್ಲಿ ದೃಷ್ಟಿ, ವೃತ್ತಿ, ಮಾತು, ಭಾವನೆ ಎಲ್ಲದರಿಂದ ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ತಮ್ಮ ಬಿರುದ್ದಾಗಿದೆ, ವರದಾನವಾಗಿದೆ. ಮಹಾದಾನಿಗಳು ಸೇವೆ ಮಾಡುತ್ತಾ, ಕಾರ್ಯದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಕೇವಲ ಇದೇ ಕಾರ್ಯವನ್ನು ಮಾಡಿ ಆಶೀರ್ವಾದಗಳನ್ನು ಕೊಡಿ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ಇದು ಕಷ್ಟವಾಗುತ್ತದೆಯೇ ಅಥವಾ ಸಹಜವೇ? ಯಾರು ಸಹಜವೆಂದು ತಿಳಿಯುತ್ತೀರಿ ಅವರು ಕೈ ಎತ್ತಿ. ಯಾರಾದರೂ ತಮ್ಮನ್ನು ವಿರೋಧಿಸಿದರೆ ಆಗಲೂ ಆಶೀರ್ವಾದ ಕೊಡುತ್ತೀರಾ? ಇಷ್ಟೊಂದು ಆಶೀರ್ವಾದಗಳ ಸ್ಟಾಕ್ ತಮ್ಮ ಬಳಿ ಇದೆಯೇ? ಅಪೋಸಿಷನ್ ವಿರುದ್ಧ ಅಂತೂ ಇರುತ್ತದೆ, ಏಕೆಂದರೆ ಈ ಪೊಸಿಷನ್ನವರೆಗೆ ತಲುಪಿಸುತ್ತದೆ. ನೋಡಿ, ಎಲ್ಲರಿಗಿಂತ ಹೆಚ್ಚಿನ ಅಪೋಸಿಷನ್ ಬ್ರಹ್ಮ ತಂದೆಗೆ ಆಯಿತಲ್ಲವೇ? ಮತ್ತು ನಂಬರ್ 1 ಪದವಿಯನ್ನು ಸಹ ಯಾರು ಪಡೆದರು? ಬ್ರಹ್ಮ ತಂದೆಯೇ ಪಡೆದರಲ್ಲವೇ? ಏನೇ ಆಗಲಿ, ನಾನು ಬ್ರಹ್ಮ ತಂದೆಯ ಸಮಾನ ಆಶೀರ್ವಾದಗಳನ್ನು ಕೊಡಬೇಕಾಗಿದೆ. ಬ್ರಹ್ಮ ತಂದೆಯ ಮುಂದೆ ವ್ಯರ್ಥವಾಗಿ ಮಾತನಾಡುವವರಿಲ್ಲವೇ? ಆದರೂ ಸಹ ಬ್ರಹ್ಮ ತಂದೆಯು ಆಶೀರ್ವಾದಗಳನ್ನೇ ಕೊಟ್ಟರು, ಆಶೀರ್ವಾದಗಳನ್ನೇ ಪಡೆದುಕೊಂಡರು, ಅಳವಡಿಸಿಕೊಳ್ಳುವ ಶಕ್ತಿಯನ್ನಿಟ್ಟುಕೊಂಡರು. ಮಗುವಾಗಿದ್ದಾರೆ, ಪರಿವರ್ತನೆಯಾಗಿಯೇ ಆಗುವರು ಎನ್ನುತ್ತಿದ್ದರು. ಹಾಗೆಯೇ ತಾವೂ ಸಹ ಇದೇ ವೃತ್ತಿ ದೃಷ್ಟಿಯನ್ನಿಡಿ. ಇವರು ಕಲ್ಪದ ಹಿಂದಿನ ಪರಿವಾರದವರೇ, ಬ್ರಾಹ್ಮಣ ಪರಿವಾರದವರಾಗಿದ್ದಾರೆ. ನಾನು ಪರಿವರ್ತನೆಯಾಗಿ ಇವರನ್ನು ಪರಿವರ್ತನೆ ಮಾಡಬೇಕಾಗಿದೆ. ಇವರು ಬದಲಾದರೆ ನಾನು ಬದಲಾಗುವೆನು ಎಂದಲ್ಲ. ಮೊದಲು ನಾನು ಬದಲಾಗಿ ಅವರನ್ನು ಬದಲಾಯಿಸಬೇಕು, ಅರ್ಥಾತ್ ಪರಿವರ್ತನೆ ಮಾಡಬೇಕು.
ಇದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ತಿಳಿದಾಗ ಆಶೀರ್ವಾದವೇ ಹೊರಡುತ್ತವೆ ಮತ್ತು ಆಶೀರ್ವಾದವೇ ಸಿಗುತ್ತದೆ. ಈಗ ಸಮಯವು ಶೀಘ್ರವಾಗಿ ಪರಿವರ್ತನೆಯ ಕಡೆಗೆ ಹೋಗುತ್ತಿದೆ. ಎಲ್ಲವೂ ಅತಿಯಲ್ಲಿ ಹೋಗುತ್ತಿದೆ. ಆದರೆ ಸಮಯದ ಪರಿವರ್ತನೆಗೆ ಮುಂಚೆ ತಾವು ವಿಶ್ವ ಪರಿವರ್ತಕ ಆತ್ಮಗಳು ಸ್ವಪರಿವರ್ತನೆಯ ಮೂಲಕ ಸರ್ವರ ಪರಿವರ್ತನೆಗೆ ಆಧಾರ ಮೂರ್ತಿಗಳಾಗಿ ತಾವೂ ಸಹ ವಿಶ್ವದ ಆಧಾರ ಮೂರ್ತಿಗಳು, ಉದ್ಧಾರ ಮೂರ್ತಿಗಳಾಗಿದ್ದೀರಿ. ಪ್ರತಿಯೊಂದು ಆತ್ಮವೂ ಈ ಲಕ್ಷ್ಯವನ್ನಿಟ್ಟುಕೊಳ್ಳಿ, ನಾನು ನಿಮಿತ್ತನಾಗಬೇಕು. ಕೇವಲ 3 ಮಾತುಗಳು ಸ್ವಯಂನಲ್ಲಿ ಸಂಕಲ್ಪ ಮಾತ್ರವೂ ಇರಬಾರದು. ಈ ಪರಿವರ್ತನೆ ಮಾಡಿಕೊಳ್ಳಿ. 1ನೇದು ಪರಚಿಂತನೆ, 2ನೇದು ಪರದರ್ಶನ, ಸ್ವದರ್ಶನಕ್ಕೆ ಬದಲಾಗಿ ಪರದರ್ಶನವಲ್ಲ. 3ನೇದು ಪರಮತ ಅಥವಾ ಪರಸಂಗ, ಕೆಟ್ಟ ಸಂಘ, ಶ್ರೇಷ್ಠ ಸಂಘ ಮಾಡಿ, ಏಕೆಂದರೆ ಸಂಘ ದೋಷವು ಬಹಳ ನಷ್ಟಗೊಳಿಸುತ್ತದೆ. ಮೊದಲೂ ಸಹ ಬಾಪ್ ದಾದಾ ತಿಳಿಸಿದ್ದರು, ಮೊದಲನೆಯದಾಗಿ ಪರ ಉಪಕಾರಿಗಳಾಗಿ, ಮತ್ತು ಈ ಮೊದಲಿನ ಪರ ಎಂಬ ಮಾತುಗಳನ್ನು ಕತ್ತರಿಸಿ ಹಾಕಿ ಪರದರ್ಶನ, ಪರಚಿಂತನೆ, ಪರಮತ ಅರ್ಥಾತ್ ಕೆಟ್ಟ ಸಂಘ, ಪರರ ವ್ಯರ್ಥ ಸಂಘ, ಪರ ಉಪಕಾರಿಗಳಾಗಿ, ಆಗಲೇ ಆಶೀರ್ವಾದಗಳು ಸಿಗುತ್ತದೆ ಮತ್ತು ಆಶೀರ್ವಾದಗಳನ್ನು ಕೊಡುತ್ತೀರಿ. ಯಾರೇ ಏನೇ ಕೊಡಲಿ, ಆದರೆ ತಾವು ಆಶೀರ್ವಾದಗಳನ್ನು ಕೊಡಿ. ಇಷ್ಟು ಸಾಹಸವಿದೆಯೇ ಅಂದಾಗ ಬಾಪ್ ದಾದಾ ಎಲ್ಲ ಕಡೆಯ ಸೇವಾ ಕೇಂದ್ರದವರಿಗೆ ತಿಳಿಸುತ್ತಾರೆ, ಒಂದು ವೇಳೆ ತಾವೆಲ್ಲ ಮಕ್ಕಳು ಯಾರು ಏನೇ ಕೊಡಲಿ, ಆದರೆ ನಾವು ಆಶೀರ್ವಾದಗಳನ್ನು ಕೊಡಬೇಕೆಂದು ಸಾಹಸವನ್ನಿಟ್ಟಿದ್ದೇ ಆದರೆ ಬಾಪ್ ದಾದಾ ಈ ವರ್ಷದಲ್ಲಿ ತಮ್ಮ ಅಧಿಕವಾದ ಸಾಹಸ ಉಮಂಗದ ಕಾರಣ ತಮಗೆ ಸಹಯೋಗ ಕೊಡುತ್ತಾರೆ. ಆದರೆ ತಾವು ಆಶೀರ್ವಾದಗಳನ್ನೇ ಕೊಟ್ಟಾಗ ಮಾತ್ರ. ಇದರಲ್ಲಿ ಬೆರಕೆ ಮಾಡಬಾರದು. ಬಾಪ್ ದಾದಾರವರ ಬಳಿಯಂತೂ ಎಲ್ಲ ರೆಕಾರ್ಡುಗಳು ಬರುತ್ತವೆ ಎಲ್ಲವೇ. ಸಂಕಲ್ಪದಲ್ಲಿಯೂ ಸಹ ಆಶೀರ್ವಾದಗಳ ಬದಲಾಗಿ ಮತ್ತೇನೂ ಬರಬಾರದು. ಇಂತಹ ಸಾಹಸವಿದೆಯೇ? ಇದ್ದರೆ ಕೈ ಎತ್ತಿ. ಮಾಡಲೇಬೇಕಾಗುತ್ತದೆ. ಕೇವಲ ಕೈ ಎತ್ತುವುದಲ್ಲ, ಮಾಡಬೇಕಾಗುತ್ತದೆ. ಮಾಡುವಿರಾ? ಮಧುಬನದವರು ಟೀಚರ್ಸ್ ಮಾಡುತ್ತೀರಾ? ಒಳ್ಳೆಯದು. ಅಧಿಕವಾದ ಅಂಕಗಳನ್ನು ಜಮಾ ಮಾಡಿಕೊಳ್ಳುತ್ತೀರಾ? ಶುಭಾಶಯಗಳು. ಏಕೆ ಬಾಪ್ ದಾದಾರವರ ಬಳಿ ಅಡ್ವಾನ್ಸ್ ಪಾರ್ಟಿಯವರು ಪದೇ ಪದೇ ಬರುತ್ತಾರೆ? ಅವರು ಹೇಳುತ್ತಾರೆ, ನಮಗಂತೂ ಅಡ್ವಾನ್ಸ್ ಪಾರ್ಟಿಯ ಪಾತ್ರವನ್ನು ಕೊಟ್ಟಿದ್ದೀರಿ, ಅದನ್ನು ಅಭಿನಯಿಸುತ್ತಿದ್ದೇವೆ. ಆದರೆ ನಮ್ಮ ಜೊತೆಗಾರರು ಅಡ್ವಾನ್ಸ್ ಸ್ಟೇಜನ್ನು ಏಕೆ ತಯಾರು ಮಾಡುತ್ತಿಲ್ಲ? ಈಗ ಯಾವ ಉತ್ತರವನ್ನು ಕೊಡಲಿ? ಏನು ಉತ್ತರವನ್ನು ಕೊಡಲಿ? ಅಡ್ವಾನ್ಸ್ ಸ್ಟೇಜ್ ಮತ್ತು ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಯಾವಾಗ 2 ಸೇರುತ್ತದೆಯೋ ಆಗ ಸಮಾಪ್ತಿ ಆಗುತ್ತದೆ. ಅವರು ನನ್ನನ್ನು ಕೇಳುತ್ತಿದ್ದಾರೆ, ಯಾವ ಉತ್ತರವನ್ನು ಕೊಡಲಿ? ಎಷ್ಟು ವರ್ಷಗಳು ಆಗುತ್ತದೆ? ಎಲ್ಲವನ್ನೂ ಆಚರಿಸಿದ್ದೀರಿ. ಸಿಲ್ವರ್ ಜೂಬ್ಲಿ, ಬೆಳ್ಳಿ ಮಹೋತ್ಸವ, ಗೋಲ್ಡನ್ ಜೂಬ್ಲಿ, ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ ಎಲ್ಲವನ್ನೂ ಆಚರಿಸಿದ್ದೀರಿ. ಈಗ ಅಡ್ವಾನ್ಸ್ ಸ್ಟೇಜ್ ಸ್ಥಿತಿ ಮಹೋತ್ಸವವನ್ನು ಆಚರಿಸಿರಿ. ಆ ದಿನಾಂಕವನ್ನು ನಿಗದಿ ಮಾಡಿ. ಪಾಂಡವರು ಹೇಳಿ, ಅದರ ದಿನಾಂಕ ನಿಗದಿಯಾಗಿದೆಯೇ? ಮೊದಲನೇ ಸಾಲಿನವರು ಹೇಳಿ, ದಿನಾಂಕ ನಿಗದಿಯಾಗಿದೆಯೇ? ಇಲ್ಲವೆಂದರೆ ಇದ್ದಕ್ಕಿದ್ದ ಹಾಗೆ ನಿಗದಿಯಾಗುತ್ತದೆಯೇ? ಏನು ಆಗುತ್ತದೆ? ಇದ್ದಕ್ಕಿದ್ದ ಹಾಗೆ ಆಗುತ್ತದೆಯೋ ಅಥವಾ ಆಗಿಬಿಡುತ್ತದೆಯೋ? ಹೇಳಿ, ಏನಾದರೂ ಹೇಳಿ. ಯೋಚಿಸುತ್ತಿದ್ದೀರೇನೋ? ನಿರ್ವೈರ್ ಅಣ್ಣನವರೊಂದಿಗೆ ಕೇಳುತ್ತಿದ್ದೇವೆ. ಉತ್ಸವ ಆಗುತ್ತದೆಯೋ ಅಥವಾ ಇದ್ದಕ್ಕಿದ್ದ ಹಾಗೆ ಆಗುತ್ತದೆಯೋ? ನೀವು ದಾದಿಯವರನ್ನು ಕೇಳುತ್ತಿದ್ದೀರಾ? ಇವರು ದಾದಿ ಏನಾದರೂ ಹೇಳಲಿ ಎಂದು ದಾದಿಯವರನ್ನು ನೋಡುತ್ತಿದ್ದಾರೆ. ರಮೇಶ್ ರವರನ್ನು ಕೇಳುತ್ತಿದ್ದೇವೆ. ನೀವು ಹೇಳಿ, ಕೊನೆಗಂತೂ ಇದು ಆಗಲೇಬೇಕಾಗಿದೆ. ಕೊನೆಗಾದರೂ ಸಹ ಯಾವಾಗ? ನೀವು ದಿನಾಂಕವನ್ನು ತಿಳಿಸಿ. ಆ ದಿನಾಂಕದೊಳಗೆ ತಯಾರಾಗುತ್ತೇವೆ. ಒಳ್ಳೆಯದು. ಬಾಪ್ ದಾದಾರವರು 1 ವರ್ಷಕ್ಕೆ ಮೊದಲೇ ದಿನಾಂಕವನ್ನು ಕೊಟ್ಟಿದ್ದರು.
ಸಾಹಸದಿಂದ ಹೆಚ್ಚಿನ ಸಹಯೋಗ ಸಿಗುತ್ತದೆ. ಇದಂತೂ ಮಾಡಲು ಸಾಧ್ಯವಿದೆಯಲ್ಲವೇ? ಇದನ್ನು ಮಾಡಿ ತೋರಿಸಿ. ನಂತರ ತಂದೆ ದಿನಾಂಕವನ್ನು ನಿಗದಿ ಮಾಡುತ್ತಾರೆ. ನಿಮ್ಮ ಸಲಹೆಯ ಮೇರೆಗೆ ಈ 2004 ಆಚರಿಸುತ್ತೇವೆ. ಇದುವರೆಗೂ ಇಷ್ಟೆಲ್ಲ ಸಿದ್ಧತೆ ಇಲ್ಲ ಅಂದಾಗ ಅಡ್ವಾನ್ಸ್ ಪಾರ್ಟಿಯವರು ಈಗಲೂ ಸಹ ಮತ್ತೊಂದು ವರ್ಷ ಇರಬೇಕಾಗುತ್ತದೆ ಎಲ್ಲವೇ? ಒಳ್ಳೆಯದು. ಏಕೆಂದರೆ ಈಗಿನಿಂದ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಮಾಡಲೇಬೇಕು. ಆದರೆ ಬಹಳ ಕಾಲದ ಅವಕಾಶ ಸಿಗುತ್ತದೆ. ಏಕೆಂದರೆ ಬಹಳ ಕಾಲದ ಲೆಕ್ಕವೂ ಇದೆಯಲ್ಲವೇ? ಒಂದು ವೇಳೆ ಕೊನೆಯಲ್ಲಿ ಮಾಡುತ್ತೀರೆಂದರೆ ಬಹಳ ಕಾಲದ ಲೆಕ್ಕ ಸರಿಯಾಗಿ ಇರುವುದಿಲ್ಲ. ಆದ್ದರಿಂದ ಈಗಿನಿಂದಲೇ ಎಚ್ಚರ ವಹಿಸಿ. ಅಟೆನ್ಷನ್ ಪ್ಲೀಸ್. ಒಳ್ಳೆಯದು. ಈಗ ಆತ್ಮೀಯ ವ್ಯಾಯಾಮ ನೆನಪಿದೆಯಾ? 1 ಸೆಕೆಂಡಿನಲ್ಲಿ ತನ್ನ ಪೂರ್ವಜ ಸ್ಥಿತಿಯಲ್ಲಿ ಬನ್ನಿ. ಪರಮಧಾಮ ನಿವಾಸಿ ತಂದೆಯ ಜೊತೆ ಲೈಟ್ ಹೌಸ್ ಆಗಿ ವಿಶ್ವಕ್ಕೆ ಲೈಟನ್ನು ನೀಡಲು ಸಾಧ್ಯವಿದೆಯೇ? 1 ಸೆಕೆಂಡಿನಲ್ಲಿ 4 ಕಡೆಯ ದೇಶ ವಿದೇಶದಲ್ಲಿ ಕೇಳುವಂಥವರು, ನೋಡುವಂಥವರು ಲೈಟ್ ಹೌಸ್ ಆಗಿ ವಿಶ್ವದ 4 ಕಡೆಯ ಆತ್ಮರಿಗೆ ಬೆಳಕನ್ನು ನೀಡಿ, ಶಕ್ತಿಯನ್ನು ನೀಡಿ. ಒಳ್ಳೆಯದು. 4 ಕಡೆಯ ವಿಶ್ವದ ಪೂರ್ವಜ ಮತ್ತು ಪೂಜ್ಯ ಆತ್ಮಗಳಿಗೆ ಸದಾ ದಾತರಾಗಿ ಸರ್ವರಿಗೆ ಆಶೀರ್ವಾದಗಳನ್ನು ಕೊಡುವಂತಹ ಮಹಾದಾನಿ ಆತ್ಮಗಳಿಗೆ ಸದಾ ದೃಢತೆಯ ಮೂಲಕ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಲೈಟ್ ಹೌಸ್ ಪ್ರಕಾಶ ಗೃಹ ಆಗಿ ಸರ್ವ ಆತ್ಮಗಳಿಗೆ ಪ್ರಕಾಶವನ್ನು ಕೊಡುವಂತಹ ಸಮೀಪ ಆತ್ಮಗಳಿಗೆ ನೆನಪು, ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳ ಸಹಿತ ನಮಸ್ತೆ. ಜಾನಕಿ ದಾದೀಜಿಯವರೊಂದಿಗೆ. ಒಳ್ಳೆಯದು. ಇಬ್ಬರು ದಾದಿಯರು ಬಹಳ ಒಳ್ಳೆಯ ಪಾಲನೆ ಕೊಡುತ್ತಿದ್ದೀರಿ. ಒಳ್ಳೆಯ ಪಾಲನೆಯಾಗುತ್ತಿದೆ ಎಲ್ಲವೇ? ಬಹಳ ಒಳ್ಳೆಯದು. ಸೇವೆಗೆ ನಿಮಿತ್ತರಾಗಿದ್ದೀರಲ್ಲವೇ? ಅಂದಾಗ ತಮ್ಮೆಲ್ಲರಿಗೂ ಸಹ ದಾದಿಯರನ್ನು ನೋಡಿ ಖುಷಿಯಾಗುತ್ತದೆ ಎಲ್ಲವೇ? ಜವಾಬ್ದಾರಿಯ ಸುಖವಂತೂ ಅವಶ್ಯವಾಗಿ ಸಿಗುತ್ತದೆ ಎಲ್ಲವೇ? ಎಲ್ಲರಿಂದ ಎಷ್ಟೊಂದು ಆಶೀರ್ವಾದಗಳು ಸಿಗುತ್ತವೆ. ಎಲ್ಲರಿಗೆ ಖುಷಿಯಾಗುತ್ತದೆ. ಇಬ್ಬರು ದಾದಿಯರು ಬಾಪ್ ದಾದಾರವರನ್ನು ಆಲಿಂಗನ ಮಾಡಿಕೊಂಡರು. ಹೇಗೆ ಇವರನ್ನು ನೋಡಿಯೇ ಖುಷಿಯಾಗುತ್ತದೆ, ಹಾಗೆಯೇ ಇವರಂತೆ ಆದಾಗ ಎಷ್ಟೊಂದು ಖುಷಿಯಾಗಬೇಕು. ಏಕೆಂದರೆ ಬಾಪ್ ದಾದಾ ಇವರನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ ಅಂದರೆ ಅವಶ್ಯವಾಗಿ ವಿಶೇಷತೆ ಇದೆ. ಆದ್ದರಿಂದ ಮಾಡಿದ್ದೇವೆ. ಮತ್ತು ಅದೇ ವಿಶೇಷತೆಗಳು ತಾವು ಪ್ರತಿಯೊಬ್ಬರಲ್ಲಿಯೂ ಬಂದು ಬಿಟ್ಟರೆ ಏನಾಗಿ ಬಿಡುವುದು? ತಮ್ಮ ರಾಜ್ಯವು ಬಂದು ಬಿಡುತ್ತದೆ. ಬಾಪ್ ದಾದಾರವರು ಯಾವ ದಿನಾಂಕವನ್ನು ಹೇಳುತ್ತಾರೆಯೋ ಅದು ಬಂದು ಬಿಡುವುದು. ಈಗ ನೆನಪಿದೆಯಲ್ಲವೇ? ದಿನಾಂಕವನ್ನು ನಿಗದಿಪಡಿಸಬೇಕು. ಪ್ರತಿಯೊಬ್ಬರೂ ತಿಳಿಯಬೇಕು ನಾನು ಮಾಡಬೇಕೆಂದು. ಆಗ ಎಲ್ಲರೂ ನಿಮಿತ್ತರಾಗಿ ಬಿಡುತ್ತೀರಿ ಎಂದರೆ ವಿಶ್ವದ ನವನಿರ್ಮಾಣವು ಆಗಿಯೇ ಬಿಡುತ್ತದೆ. ನಿಮಿತ್ತ ಭಾವವು ಈ ಗುಣಗಳ ಗಣಿಯಾಗಿದೆ. ಕೇವಲ ಪ್ರತಿ ಸಮಯದಲ್ಲಿ ನಿಮಿತ್ತ ಭಾವವು ಬಂದು ಬಿಟ್ಟರೆ ಮತ್ತೆಲ್ಲ ಗುಣಗಳು ಸಹಜವಾಗಿ ಬಂದು ಬಿಡುತ್ತದೆ. ಏಕೆಂದರೆ ನಿಮಿತ್ತ ಭಾವದಲ್ಲಿ ನಾನು ಎನ್ನುವುದಿಲ್ಲ. ಈ ನಾನು ಎನ್ನುವುದು ಏರುಪೇರಿನಲ್ಲಿ ತರುತ್ತದೆ. ನಿಮಿತ್ತರಾಗುವುದರಿಂದ ನನ್ನತನವು ಸಮಾಪ್ತಿ. ಎಲ್ಲವೂ ನಿನ್ನದು ಎಂದಾಗಿ ಬಿಡುತ್ತದೆ. ಸಹಜ ಯೋಗಿಗಳಾಗಿ ಬಿಡುತ್ತೀರಿ. ಅಂದಾಗ ಎಲ್ಲರಿಗೂ ದಾದಿಯವರೊಂದಿಗೆ ಪ್ರೀತಿ ಇದೆ, ಬಾಪ್ ದಾದಾರವರೊಂದಿಗೆ ಪ್ರೀತಿ ಇದೆ ಎಂದರೆ ಆ ಪ್ರೀತಿಗೆ ರಿಟರ್ನ್ ಆಗಿದೆ. ವಿಶೇಷತೆಗಳನ್ನು ಸಮಾನ ಮಾಡಿಕೊಳ್ಳುವುದು. ಇಂತಹ ಲಕ್ಷ್ಯವನ್ನಿಡಿ. ವಿಶೇಷತೆಗಳನ್ನು ಸಮಾನ ಮಾಡಿಕೊಳ್ಳಬೇಕಾಗಿದೆ. ಯಾರಲ್ಲಿಯೇ ಯಾವುದೇ ವಿಶೇಷತೆಯನ್ನು ನೋಡಿದರೆ ಆ ವಿಶೇಷತೆಯನ್ನು ಬಲೆ ಅನುಸರಿಸಿ. ಆತ್ಮವನ್ನು ಅನುಸರಿಸುವುದರಲ್ಲಿ 2 ಕಾಣಿಸುತ್ತದೆ. ಆದ್ದರಿಂದ ವಿಶೇಷತೆಯನ್ನು ನೋಡಿ ಮತ್ತು ಅದರಲ್ಲಿ ಸಮಾನರಾಗಿ. ಒಳ್ಳೆಯದು. ವರದಾನ:
ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ 1 ಭಾಗ್ಯ ಮಾಡುವಂತಹ ವಿಜಯದ ತಿಲಕಧಾರಿ ಭವ. ಯಾರು ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಅವರು ಎಂದೂ ಹೇಗೆ ಅಥವಾ ಹೀಗೆ ಎನ್ನುವ ವಿಸ್ತಾರದಲ್ಲಿ ಹೋಗುವುದಿಲ್ಲ. ಅವರ ನಿಶ್ಚಯದ ಅಟೂಟ ರೇಖೆ ಅನ್ಯ ಆತ್ಮರಿಗೂ ಸಹ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅವರ ನಿಶ್ಚಯದ ರೇಖೆಯ ಲೈನ್ ಮಧ್ಯದಲ್ಲಿ ಕಟ್ ಆಗಿರುವುದಿಲ್ಲ. ಇಂತಹ ರೇಖೆ ಉಳ್ಳವರ ಮಸ್ತಕದಲ್ಲಿ ಅರ್ಥಾತ್ ಸ್ಮೃತಿಯಲ್ಲಿ ಸದಾ ವಿಜಯದ ತಿಲಕ ಕಂಡುಬರುತ್ತದೆ. ಅವರು ಜನ್ಮ ಪಡೆದೊಡನೆ ಸೇವೆಯ ಜವಾಬ್ದಾರಿಯ ಕಿರೀಟಧಾರಿಯಾಗಿರುತ್ತಾರೆ. ಸದಾ ಜ್ಞಾನರತ್ನಗಳಿಂದ ಆಟವಾಡುವಂಥವರಾಗಿರುತ್ತಾರೆ. ಸದಾ ನೆನಪು ಮತ್ತು ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಜೀವನ ನಡೆಸುವವರಾಗಿರುತ್ತಾರೆ. ಇದೇ ಆಗಿದೆ ನಂಬರ್ 1 ಭಾಗ್ಯದ ರೇಖೆ. ಸ್ಲೋಗನ್: ಬುದ್ಧಿರೂಪಿ ಕಂಪ್ಯೂಟರ್ನಲ್ಲಿ ಫುಲ್ ಸ್ಟಾಪ್ನ ಚಿಹ್ನೆ ಬರುವುದು ಎಂದರೆ ಪ್ರಸನ್ನಚಿತ್ತರಾಗಿರುವುದು. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಏಕಾಂತ ಪ್ರಿಯರು ಯಾರಾಗಲು ಸಾಧ್ಯವೆಂದರೆ ಯಾರದ್ದು ಅನೇಕ ಕಡೆಯಿಂದ ಬುದ್ಧಿಯೋಗವು ತುಂಡಾಗಿರುತ್ತದೆ ಮತ್ತು ಒಬ್ಬರದೇ ಪ್ರೀತಿ ಇರುತ್ತದೆ. ಒಬ್ಬರ ಪ್ರೀತಿ ಇರುವ ಕಾರಣ ಒಬ್ಬರ ನೆನಪಿನಲ್ಲಿರಲು ಸಾಧ್ಯವಾಗುತ್ತದೆ. ಅನೇಕರ ಪ್ರೀತಿ ಇರುವ ಕಾರಣ ಒಬ್ಬರ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಅನೇಕ ಕಡೆಯಿಂದ ಬುದ್ಧಿಯೋಗವು ತುಂಡಾಗಿರಲಿ. ಒಂದು ಕಡೆ ಜೋಡಿಸಿದಾಗ ಅರ್ಥಾತ್ ಒಬ್ಬರನ್ನು ಬಿಟ್ಟರೆ ಬೇರೆ ಇಲ್ಲ. ಇದೇ ಸ್ಥಿತಿಯುಳ್ಳವರು ಯಾರಿರುತ್ತಾರೆ ಅವರು ಏಕಾಂತ ಪ್ರಿಯರಾಗಿರಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.